ಟಫ್ ರೂಲ್ಸ್ ಲೆಕ್ಕಕ್ಕೆ ಇಲ್ಲದಂತೆ ವರ್ತಿಸಿದ್ದೇಗೆ ಬಿಜೆಪಿ ಲೀಡರ್ಸ್. ಕೇರ್ ಸೆಂಟರ್ನಿಂದ ಬರ್ತಿದ್ದ ವ್ಯಕ್ತಿಯನ್ನ ತಡೆದು ಖಾಕಿ ಮಾಡಿದ್ದೇನು? ಬೆಳಗಾವಿಯ ಬಿಮ್ಸ್ನಲ್ಲಿ 3 ಮಕ್ಕಳು ಮೃತಪಟ್ಟಿದ್ದೇಕೆ? ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೇಗಿತ್ತು ವೀಕೆಂಡ್ ಕರ್ಫ್ಯೂ? ರಾಜಧಾನಿಯಲ್ಲಿ ಎಷ್ಟು ವಾಹನಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ? ಬಾಡೂಟಕ್ಕಾಗಿ ಭರ್ಜರಿ ಮೀನು ಮಾಂಸ ಖರೀದಿ ಮಾಡಿದ್ದೇಗೆ? ನೋಡೋಣ ವೀಕೆಂಡ್ ಲಾಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ಟೈಟ್ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಲಾಗಿದೆ. ನಾಳೆ ಬೆಳಗ್ಗೆ 5 ಗಂಟೆಯವರೆಗೂ ರಾಜಧಾನಿ ಲಾಕ್ ಆಗಿರಲಿದ್ದು, ಸಿಲಿಕಾನ್ ಸಿಟಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಖಾಕಿ ಸರ್ಪಗಾವಲು ಇದೆ. ಬ್ಯಾರಿಕೇಡ್ ಹಾಕಿ ಪ್ರತಿ ವಾಹನ ಚೆಕ್ ಮಾಡ್ತಿದ್ದು, ಅನಗತ್ಯವಾಗಿ ಹೊರಬಂದವರಿಗೆ ಖಾಕಿ ಬಿಸಿ ಮುಟ್ಟಿಸುತ್ತಿದ್ದಾರೆ. ಬೇಕಾಬಿಟ್ಟಿ ಹೊರಬಂದವರ ವಾಹನ ಸೀಸ್ ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ವೀಕೆಂಡ್ ಕರ್ಫ್ಯೂ ಮತ್ತಷ್ಟು ಟಫ್ ಆಗಿದ್ದು, ಜನ ಗುಂಪುಗೂಡಂಗಿಲ್ಲ, ಸುಮ್ಮನೆ ತಿರುಗಾಡುವಂತಿಲ್ಲ. ಕೆಆರ್ ಮಾರ್ಕೆಟ್ನಲ್ಲಿ ಖಾಕಿ ಸರ್ಪಗಾವಲು ಹಾಕಿದ್ದು, ಬೆಳಗ್ಗೆಯಿಂದಲೇ ಪೊಲೀಸರು ಫೀಲ್ಡ್ ಕೇಳ್ತಿದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿ ಮಾರ್ಷಲ್ಗಳು ರೌಂಡ್ಸ್ ಹಾಕ್ತಿದ್ದು, ಪ್ರತಿದಿನ ಜನರಿಂದ ತುಂಬಿರ್ತಿದ್ದ ಮಾರ್ಕೆಟ್ ಖಾಲಿಯಾಗಿದೆ. ಅಲ್ಲದೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದು, ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ವಾಹನಗಳ ತಪಾಸಣೆ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ವೀಕೆಂಡ್ ಕರ್ಫ್ಯೂ ರೂಲ್ಸ್ ಬ್ರೇಕ್ ಮಾಡಿದ ವ್ಯಕ್ತಿ ಖಾಕಿ ಕೈಗೆ ತಗಲಾಕೊಂಡು ಕೊತ್ತಂಬರಿ ಕತೆ ಹೇಳಿದ್ದಾನೆ. ತಿಗಳರಪೇಟೆಯ ಧರ್ಮರಾಯನ ದೇವಸ್ಥಾನದ ಬಳಿ ವ್ಯಕ್ತಿಯ ಮನೆ ಇದ್ದು, ಬ್ಯಾಟರಾಯನಪುರಕ್ಕೆ ಕೊತ್ತಂಬರಿ ತರಲು ಹೋಗಿದ್ದಂತೆ. ಪೊಲೀಸರು ತಪಾಸಣೆ ಮಾಡಿದಾಗ ಕೊತ್ತಂಬರಿ ತರಲು ಹೋಗಿದ್ದಾಗಿ ತಿಳಿಸಿದ್ದಾನೆ. ಅಲ್ಲದೆ ದೊಡ್ಡ ಬ್ಯಾಗ್ನಲ್ಲಿ ಸಣ್ಣ ಕಟ್ ಕೊತ್ತಂಬರಿ ಇದೆ. ಶಾಕ್ ಆದ ಪೊಲೀಸರು ವ್ಯಕ್ತಿಗೆ ಕ್ಲಾಸ್ ತೆಗೆದುಕೊಂಡಿದ್ದು, ಕೊನೆಗೆ ಬುದ್ಧಿಮಾತು ಹೇಳಿ ಕಳಿಸಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಪೊಲೀಸರು ತಪಾಸಣೆ ಬಿಗಿಗೊಳಿಸಿದ್ದು, ಪ್ರತಿಯೊಂದು ವಾಹನಗಳನ್ನು ತಪಾಸಣೆ ಮಾಡುತ್ತಿದ್ದಾರೆ. ಇದೇ ವೇಳೆ ಬೈಕ್ ಸೀಸ್ ಮಾಡಿ ಸವಾರನಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಮಟನ್ ತರಲು ಶಿವಾಜಿನಗರದಿಂದ ಕೆಆರ್ ಮಾರ್ಕೆಟ್ಗೆ ಬಂದಿದ್ದಾಗಿ ಸವಾರ ಹೇಳಿದ್ದಾನೆ. ಸವಾರನ ಕಾರಣ ಕೇಳಿ ಸಿಟ್ಟಾದ ಪೊಲೀಸರು ಬೈಕ್ ಸೀಸ್ ಮಾಡಿದ್ದಾರೆ. ಇನ್ನೊಬ್ಬ ಜಯನಗರದಿಂದ ಮಟನ್ ಖರೀದಿಗೆ ಬಂದಿದ್ದಾಗಿ ಹೇಳಿ ಖಾಕಿ ಕೈಗೆ ತಗಲಾಕೊಂಡಿದ್ದಾನೆ. ಕೆಎಸ್ಆರ್ಟಿಸಿ ಬಸ್ ಸಂಚಾರವಿದ್ರೂ ಪ್ರಯಾಣಿಕರಿಲ್ಲದೆ ಕೆಂಪೇಗೌಡ ಬಸ್ ನಿಲ್ದಾಣ ಭಣಗುಡ್ತಿದೆ. ಮೆಜೆಸ್ಟಿಕ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಬಿಕೋ ಎಂತಿದ್ದು, ಬಿಎಂಟಿಸಿ ಬಸ್ ನಿಲ್ದಾಣವು ಖಾಲಿಯಾಗಿದೆ. ಕೆಎಸ್ಆರ್ಟಿಸಿ ಬಸ್ಗಳಿದ್ರೂ ನಿಲ್ದಾಣದತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿಲ್ಲ. ಬೆರಳೆಣಿಕೆಯಷ್ಟು ಪ್ರಯಾಣಿಕರು ಮಾತ್ರ ಬರುತ್ತಿದ್ದಾರೆ. ಬೆಂಗಳೂರಿನಲ್ಲಿ ವೀಕೆಂಡ್ ಕರ್ಫ್ಯೂ ನಡುವೆಯೂ ಭರ್ಜರಿ ಮಟನ್ ಮಾರಾಟ ನಡೆದಿದೆ. ಕರ್ಫ್ಯೂ ಇದ್ರೂ ಮಟನ್ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ. ಹೀಗಾಗಿ ಮೈಸೂರು ರಸ್ತೆಯಲ್ಲಿರುವ ಪಾಪಣ್ಣ ಮಟನ್ ಶಾಪ್ ಮುಂದೆ ಫುಲ್ ಕ್ಯೂ ಇತ್ತು. ಸಾಲುಗಟ್ಟಿ ನಿಂತ ಜನರು ವೀಕೆಂಡ್ ಕರ್ಫ್ಯೂ ನಡುವೆಯೂ ಮಟನ್ ಖರೀದಿಯ ಭರಾಟೆಯಲ್ಲಿ ತೊಡಗಿದ್ರು. ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿನ ಪಾಪಣ್ಣ ಮಟನ್ ಶಾಪ್ನಲ್ಲಿ ಭರ್ಜರಿ ವ್ಯಾಪಾರ ನಡೆದಿದ್ರೆ, ಇತ್ತ ಶಿವಾಜಿನಗರದಲ್ಲಿ ಮಟನ್ ಕೇಳೋರೆ ಇಲ್ಲದಂತಾಗಿದೆ. ಭಾನುವಾರ ಆದರೂ ಮಾಂಸಕ್ಕೆ ಡಿಮ್ಯಾಂಡ್ ಇಲ್ಲದೆ ಶಿವಾಜಿನಗರ ಮಾಂಸದ ಅಂಗಡಿಗಳು ಖಾಲಿಯಾಗಿವೆ. ಎಲ್ಲಾ ಸಂದರ್ಭದಲ್ಲಿಯೂ ಜನರಿಂದ ತುಂಬಿ ತುಳುಕ್ತಿದ್ದ ಅಂಗಡಿಗಳಲ್ಲಿ ಇಂದು ಕೆಲವು ಜನರು ಮಾತ್ರ ಮಾಂಸ ಖರೀದಿ ಮಾಡಿದ್ದಾರೆ. ಇನ್ನು ಕೆಲ ಅಂಗಡಿಗಳ ಮುಂದೆ ಗ್ರಾಹಕರೇ ಇರಲಿಲ್ಲ. ವೀಕೆಂಡ್ ಕರ್ಫ್ಯೂನಿಂದಾಗಿ ಸಿಲಿಕಾನ್ ಸಿಟಿ ಬೆಂಗಳೂರು ಸೈಲೆಂಟ್ ಆಗಿದೆ. ಭರ್ಜರಿ ವ್ಯಾಪಾರ ವಹಿವಾಟು ನಡೆಯುತ್ತಿದ್ದ ಸ್ಥಳಗಳೇ ಖಾಲಿಯಾಗಿದೆ. ಒಮಿಕ್ರಾನ್ ಭೀತಿ ಎಲ್ಲದಕ್ಕೂ ಬ್ರೇಕ್ ಹಾಕಿದೆ. ಅವೆನ್ಯೂ ರಸ್ತೆಯಲ್ಲಿ ಬೆರಳೆಣಿಕೆಯಷ್ಟು ಜನರು ಮಾತ್ರ ಓಡಾಡ್ತಿದ್ದಾರೆ. ಅಗತ್ಯ ವಸ್ತುಗಳ ಖರೀದಿಗೆ ಕೆಲವರು ಹೊರಬರ್ತಿದ್ದು, ಅನಗತ್ಯ ಓಡಾಟಕ್ಕೆ ಗುಂಪಾಗಿ ಓಡಾಡೋರಿಗೆ ವೀಕೆಂಡ್ ಕರ್ಫ್ಯೂ ಬ್ರೇಕ್ ಹಾಕಿದೆ. ಅವೆನ್ಯೂ ರಸ್ತೆ ಸುತ್ತಮುತ್ತ ಕೆಲವು ಜನರು ಓಡಾಡ್ತಿದ್ದಾರೆ. ಬೆಂಗಳೂರಿನ ವ್ಯಾಪಾರದ ಹಾಟ್ಸ್ಪಾಟ್ ಚಿಕ್ಕಪೇಟೆ ವೀಕೆಂಡ್ ಕರ್ಫ್ಯೂನಿಂದ ಸಂಪೂರ್ಣ ಸ್ತಬ್ಧವಾಗಿದೆ. ಚಿಕ್ಕಪೇಟೆಯಲ್ಲಿ ಎಲ್ಲಾ ಮಳಿಗೆಗಳು ಬಂದಾಗಿದ್ದು, ರಸ್ತೆಗಳೆಲ್ಲ ಖಾಲಿಯಾಗಿದೆ. ಭಾನುವಾರದಂದು ಚಿಕ್ಕಪೇಟೆಯಲ್ಲಿ ಭರ್ಜರಿ ವ್ಯಾಪಾರ ನಡೆದಿತ್ತು. ಆದರೆ ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ವೀಕೆಂಡ್ ಕರ್ಫ್ಯೂ ಜಾರಿಗೆ ತಂದಿದ್ದು, ಚಿಕ್ಕಪೇಟೆಯಲ್ಲಿ ವ್ಯಾಪಾರ ವಹಿವಾಟಿಗೆ ಬ್ರೇಕ್ ಬಿದ್ದಿದೆ. ವ್ಯಕ್ತಿಯ ಮೇಲೆ ಮಂಡ್ಯದಲ್ಲಿ ಪೊಲೀಸರು ದೌರ್ಜನ್ಯ ಎಸಗಿದ್ರ? ಸೊಪ್ಪು ಎಸೆದು ರೈತ ಆಕ್ರೋಶ ಹೊರಹಾಕಿದ್ದೇಕೆ? ವೀಕೆಂಡ್ ಕರ್ಫ್ಯೂವನ್ನ ಹೋಟೆಲ್ ಮಾಲೀಕರು ವಿರೋಧಿಸಿದ್ದೇಕೆ? ನೋಡೋಣ ರಿಯಾಲಿಟಿ ಚೆಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ರಾಜ್ಯದ ಹಲವೆಡೆ ವೀಕೆಂಡ್ ಕರ್ಫ್ಯೂ ಕಟ್ಟುನಿಟ್ಟಾಗಿ ಜಾರಿಯಾಗಿದೆ. ನಾಳೆ ಬೆಳಗ್ಗೆವರೆಗೂ ಜನರಿಗೆ ಮನೆ ವಾಸವೇ ಗತಿಯಾಗಿದ್ದು, ಅನಗತ್ಯವಾಗಿ ಹೊರಬಂದ್ರೆ ಖಾಕಿ ಶಾಕ್ ಕೊಡ್ತಾ ಇದೆ. ಪ್ರತಿ ಜಿಲ್ಲೆಗಳಲ್ಲೂ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಕಟ್ಟುನಿಟ್ಟಾಗಿ ವಾಹನಗಳನ್ನು ತಪಾಸಣೆ ಮಾಡ್ತಾ ಇದ್ದು, ಬೇಕಾಬಿಟ್ಟಿಯಾಗಿ ಹೊರಬಂದ್ರೆ ಬಿಸಿ ಮುಟ್ಟಿಸುತ್ತಿದ್ದಾರೆ. ಮಂಡ್ಯದಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ವ್ಯಕ್ತಿಯ ಮೇಲೆ ಪೊಲೀಸರು ದೌರ್ಜನ್ಯ ಎಸಗಿದ ಆರೋಪ ಕೇಳಿಬಂದಿದೆ. ಮಂಡ್ಯ ನಗರದ ಸಂಜಯ್ ಸರ್ಕಲ್ನಲ್ಲಿ ಘಟನೆ ನಡೆದಿದೆ. ಕೋವಿಡ್ ಕೇರ್ ಸೆಂಟರ್ನಿಂದ ತಂದೆಯನ್ನ ಬೈಕ್ನಲ್ಲಿ ಕರೆತರುತ್ತಿದ್ದ ವ್ಯಕ್ತಿಯನ್ನ ಪೊಲೀಸರು ತಡೆದಿದ್ದಾರೆ. ಈ ವೇಳೆ ಕೇರ್ ಸೆಂಟರ್ನಿಂದ ಬರ್ತಿರುವುದಾಗಿ ಮಾಹಿತಿ ನೀಡಿದ್ರು, ಪಕ್ಕದಲ್ಲಿ ನಿಲ್ಲುವಂತೆ ಹೇಳಿದ್ದಾರೆ. ಹೀಗಾಗಿ ಪೊಲೀಸರನ್ನ ಪ್ರಶ್ನೆ ಮಾಡಿದ್ದಕ್ಕೆ ಸವಾರನ ತಂದೆಯನ್ನ ರಸ್ತೆಯಲ್ಲೇ ಬಿಟ್ಟು ಸವಾರನನ್ನ ವಶಕ್ಕೆ ಪಡೆದು ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ. ತಂದೆಯನ್ನ ನಡುರಸ್ತೆಯಲ್ಲಿ ಬಿಟ್ಟು ಹೋಗಿದ್ದಕ್ಕೆ ಮಂಡ್ಯ ಪೊಲೀಸರ ವಿರುದ್ಧ ಮಹಿಳೆ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಕೊರೋನಾದಿಂದ ಬೊಮ್ಮೇಗೌಡ ಎಂಬುವರು ಗುಣಮುಖರಾಗಿದ್ದು, ಕೇರ್ ಸೆಂಟರ್ನಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಪುತ್ರ ಮೋಹನ್ ಮನೆಗೆ ಕರೆತರುತ್ತಿದ್ದ. ಈ ವೇಳೆ ಮೋಹನ್ರನ್ನ ಪೊಲೀಸರು ಠಾಣೆಗೆ ಕರೆದೊಯ್ದಿದ್ದು, ಬೊಮ್ಮೇಗೌಡರನ್ನು ನಡುರಸ್ತೆಯಲ್ಲಿ ಬಿಟ್ಟು ಹೋಗಿದ್ದಾರೆ. ನನ್ನ ತಂದೆ ಕೂಡ ಪೊಲೀಸ್ ಕೆಲಸದಿಂದ ನಿವೃತ್ತಿಯಾಗಿರುವವರು, ಹೀಗಿದ್ರೂ ಪೊಲೀಸರು ಅಮಾನವೀಯವಾಗಿ ನಡೆದುಕೊಂಡಿದ್ದಾರೆ ಅಂತ ಮಹಿಳೆ ಆಕ್ರೋಶ ಹೊರಹಾಕಿದ್ದಾರೆ. ವಿಜಯಪುರದಲ್ಲಿ ಮೆಂತ್ಯ ಹಾಗೂ ಕೊತ್ತಂಬರಿ ಸೊಪ್ಪು ರಸ್ತೆಗೆ ಎಸೆದು ರೈತ ಆಕ್ರೋಶ ಹೊರಹಾಕಿದ್ದಾನೆ. ವೀಕೆಂಡ್ ಕರ್ಫ್ಯೂ ನೆಪದಲ್ಲಿ ಪೊಲೀಸರು ತರಕಾರಿ ಹಾಗೂ ಸೊಪ್ಪು ಮಾರಾಟ ಮಾಡಲು ಬಿಡ್ತಿಲ್ಲ ಎಂದು ಆರೋಪಿಸಿದ್ದು, ಡೋಮನಾಳ ಗ್ರಾಮದ ಭೀಮನಗೌಡ ಬಿರಾದಾರಿ ಎಂಬಾತ ಆಕ್ರೋಶಗೊಂಡಿದ್ದ. ಸಾಲ ಸೋಲ ಮಾಡಿ ಬೆಳೆದ ತರಕಾರಿ ಸೊಪ್ಪು ಮಾರಲು ಬಿಡ್ತಿಲ್ಲ, ಹೀಗಾದ್ರೆ ರೈತರು ಬದುಕುವುದು ಹೇಗೆಂದು ಪ್ರಶ್ನೆ ಮಾಡಿದ್ದಾನೆ. ವ್ಯಾಪಾರಿಗಳಿಗೆ ವೀಕೆಂಡ್ ಕರ್ಫ್ಯೂ ಬಿಸಿ ತಟ್ಟಿದ್ದು, ಬೆಂಗಳೂರಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಅಳಲು ತೋಡಿಕೊಂಡಿದ್ದಾರೆ. 6,000 ರೂಪಾಯಿ ಬಂಡವಾಳ ಹಾಕಿದ್ದೀವಿ, 500 ರೂಪಾಯಿ ವ್ಯಾಪಾರ ಆಗಿಲ್ಲ. ಯಾವಾಗಲೂ ಕರ್ಫ್ಯೂ ಇದ್ರೆ ಜೀವನ ಹೇಗೆ? ಫೈನಾನ್ಸ್ ಹಣ ತಂದು ಬಂಡವಾಳ ಹಾಕಿದ್ದೇವೆ, ವ್ಯಾಪಾರವೇ ಆಗಿಲ್ಲ ಅಂದ್ರೆ ಜೀವನ ಕಷ್ಟ. ದಯವಿಟ್ಟು ಕರ್ಫ್ಯೂ ತೆಗಿರಿ ಅಂತ ವ್ಯಾಪಾರಿ ಅಳಲು ತೋಡಿಕೊಂಡಿದ್ದಾನೆ. ವೀಕೆಂಡ್ ಕರ್ಫ್ಯೂನಿಂದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಬಂದಿಲ್ಲ, ಹೀಗಾಗಿ ವ್ಯಾಪಾರವಾಗದೆ ವೃದ್ಧೆ ಕಣ್ಣೀರಿಟ್ಟಿದ್ದಾರೆ. ರಾಯಚೂರಿನ ಉಸ್ಮಾನಿಯಾ ಮಾರ್ಕೆಟ್ನಲ್ಲಿ ಘಟನೆ ನಡೆದಿದೆ. ವೀಕೆಂಡ್ ಕರ್ಫ್ಯೂ ಜಾರಿ ಹಿನ್ನೆಲೆ ವ್ಯಾಪಾರವಾಗ್ತಿಲ್ಲ. ವ್ಯಾಪಾರವಾದ್ರೆ ಅಕ್ಕಿ ಬೇಳೆ ತೆಗೆದುಕೊಳ್ಳಲು ಆಗುತ್ತೆ, ಆದ್ರೆ ವ್ಯಾಪಾರವಿಲ್ಲದೆ ಅಗತ್ಯ ವಸ್ತುಗಳನ್ನು ಖರೀದಿಸಲು ಆಗ್ತಿಲ್ಲ. ಮಕ್ಕಳು ಕೂಡ ನಮ್ಮನ್ನ ನೋಡಿಕೊಳ್ತಿಲ್ಲ, ನಾನು ಹೇಗೆ ಜೀವನ ನಡೆಸುವುದೆಂದು ಕೊತ್ತಂಬರಿ ಮಾರಾಟ ಮಾಡುತ್ತಿದ್ದ ವೃದ್ಧೆ ಅಳಲು ತೋಡಿಕೊಂಡಿದ್ದಾರೆ. ಕೋಲಾರದಲ್ಲಿ ಕೊರೋನಾ ಆತಂಕ ಮರೆತ ಜನ ನಾಟಿ ಕೋಳಿ ಖರೀದಿಗೆ ಮುಗಿಬಿದ್ದಿದ್ರು. ಕೋಲಾರದ ಅಮ್ಮವಾರಿಪೇಟೆ ಸರ್ಕಲ್ ಬಳಿ ನಾಟಿ ಕೋಳಿ ಖರೀದಿ ಭರಾಟೆ ಜೋರಾಗಿತ್ತು. ಭಾನುವಾರದ ಬಾಡೂಟ ಸವಿಯಲು ನಾಟಿ ಕೋಳಿಗಳ ಖರೀದಿಯಲ್ಲಿ ಜನರು ಮಗ್ನರಾಗಿದ್ರು. ಇದೇ ವೇಳೆ ದೈಹಿಕ ಅಂತರವೂ ಪಾಲಿಸದೆ ಮಾಸ್ಕ್ ಕೂಡ ಸರಿಯಾಗಿ ಹಾಕದೆ ನಿರ್ಲಕ್ಷ್ಯ ತೋರಿದ್ರು. ಮುಂದಿನ ವಾರದಿಂದ ವೀಕೆಂಡ್ ಕರ್ಫ್ಯೂ ನಿಯಮ ಪಾಲನೆ ಮಾಡಲು ಆಗಲ್ಲ ಅಂತ ಕಲಬುರಗಿ ಜಿಲ್ಲೆಯಲ್ಲಿ ಹೋಟೆಲ್ ಮಾಲೀಕರು ಆಕ್ರೋಶ ಹೊರಹಾಕಿದ್ದಾರೆ. ಎಲ್ಲ ಹೋಟೆಲ್ಗಳಲ್ಲೂ ಹೆಚ್ಚು ಪಾರ್ಸಲ್ ಹೋಗೋದಿಲ್ಲ, ಹೀಗಾಗಿ ಮುಂದಿನ ವಾರದಿಂದ ವೀಕೆಂಡ್ ಕರ್ಫ್ಯೂ ವಿಧಿಸಬಾರದು ಅಥವಾ 50-50 ರೂಲ್ಸ್ನಂತೆ ವೀಕೆಂಡ್ನಲ್ಲಿ ನಮಗೆ ಅವಕಾಶ ನೀಡಬೇಕು ಅಂತ ಕಲಬುರಗಿ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ನರಸಿಂಹರಾವ್ ಮೆಂಡನ್ ಹೇಳಿದ್ದಾರೆ. ಹೋಟೆಲ್ಗಳಂತೆ ನಮಗೂ 50-50 ನಿಯಮ ಮಾಡಿ ಅಂತ ಸರ್ಕಾರಕ್ಕೆ ಕಲ್ಯಾಣ ಮಂಟಪ ಮಾಲೀಕರ ಸಂಘ ಮನವಿ ಮಾಡಿದೆ. ಈ ಬಗ್ಗೆ ನಾಳೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಕಲ್ಯಾಣ ಮಂಟಪಗಳ ಗಾತ್ರಕ್ಕೆ ಅನುಗುಣವಾಗಿ ಅವಕಾಶ ನೀಡಿ ಮದುವೆಗೆ 100 ಜನರ ಮಿತಿ ಆದೇಶ ವಾಪಸ್ ಪಡೆಯಿರಿ ಅಂತ ಒತ್ತಾಯಿಸಿದ್ದಾರೆ. ಸರ್ಕಾರದ 100 ಜನರ ಮಿತಿ ಆದೇಶದಿಂದ 75% ನಷ್ಟವಾಗ್ತಾ ಇದೆ. ಈಗ ಮದುವೆಗಳ ಸೀಸನ್ ಆರಂಭವಾಗಿದೆ, ಆದರೂ ಯಾರೂ ಕಲ್ಯಾಣ ಮಂಟಪ ಬುಕ್ ಮಾಡ್ತಿಲ್ಲ ಅಂತ ಮ್ಯಾರೇಜ್ ಹಾಲ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ರಮೇಶ್ ರೆಡ್ಡಿ ಹೇಳಿದ್ದಾರೆ. ಮತ್ತೆ ನಿಯಮ ಉಲ್ಲಂಘಿಸಿ ಬಿಜೆಪಿ ಶಾಸಕ ಅನಿಲ್ ಬೆನಕೆ ಮಾಡಿದ್ದೇನು? ರೂಲ್ಸ್ ಬ್ರೇಕ್ ಮಾಡಿ ಅದ್ದೂರಿಯಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ಯಾರು? ವೀಕೆಂಡ್ ಕರ್ಫ್ಯೂ ಅಲ್ಲಿ ದಂಡ ಕಟ್ಟಲು ಜನರು ಹೇಗೆಲ್ಲ ಕಿರಿಕ್ ಮಾಡಿದ್ರು? ಇವೆಲ್ಲವನ್ನ ನೋಡೋಣ ರೂಲ್ಸ್ ಬ್ರೇಕ್ ನ್ಯೂಸ್ ಬಿ
ಬಿಜೆಪಿ ಶಾಸಕ ಅನಿಲ್ ಬೆನಕೆ ಮತ್ತೊಮ್ಮೆ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ವೀಕೆಂಡ್ ಕರ್ಫ್ಯೂ ಉಲ್ಲಂಘಿಸಿ ಬೆಳಗಾವಿಯಲ್ಲಿ ಧರ್ಮವೀರ ಸಂಭಾಜಿ ಪಟ್ಟಾಭಿಷೇಕ ಕಾರ್ಯಕ್ರಮ ಆಯೋಜಿಸಿದ್ದು, ಸಂಭಾಜಿ ವೃತ್ತದಲ್ಲಿ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿದ್ದಾರೆ. 2 ದಿನಗಳ ಹಿಂದೆ ಎಮ್ಮೆ ಓಡಿಸುವ ಸ್ಪರ್ಧೆಗೆ ಅನಿಲ್ ಬೆನಕೆ ಚಾಲನೆ ನೀಡಿದ್ರು. ಪದೇ ಪದೇ ರೂಲ್ಸ್ ಬ್ರೇಕ್ ಮಾಡುತ್ತಿದ್ರು. ಶಾಸಕರ ವಿರುದ್ಧ ಯಾವುದೇ ದೂರು ದಾಖಲಿಸದ ಬೆಳಗಾವಿ ಪೊಲೀಸರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ಶಾಸಕ ಎಂಪಿ ರೇಣುಕಾಚಾರ್ಯ ಮತ್ತೊಮ್ಮೆ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ವೀಕೆಂಡ್ ಕರ್ಫ್ಯೂನಲ್ಲೇ ಅಂಗನವಾಡಿ ಕೇಂದ್ರ ಉದ್ಘಾಟಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಬಳೇಶ್ವರ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ಉದ್ಘಾಟನೆ ಮಾಡಿದ್ದಾರೆ. ಬಹುತೇಕರು ಮಾಸ್ಕ್ ಇಲ್ಲದೆ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿದ್ದು, ವಿಶೇಷ ಪೂಜೆ ಹಾಗೂ ಶಾಸಕರಿಗೆ ಸನ್ಮಾನ ಮಾಡಿದ್ದಾರೆ. ವೀಕೆಂಡ್ ಕರ್ಫ್ಯೂ ನಡುವೆ ಬಿಜೆಪಿ ಶಾಸಕ ಎಸ್ವಿ ರಾಮಚಂದ್ರ ಭರ್ಜರಿಯಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆ ಜಗಳೂರು ಕ್ಷೇತ್ರದ ಬಿಜೆಪಿ ಶಾಸಕ ಎಸ್ವಿ ರಾಮಚಂದ್ರರ ದಾವಣಗೆರೆಯ ಕೆಬಿ ಬಡಾವಣೆಯ ನಿವಾಸದ ಬಳಿ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಕೋವಿಡ್ ರೂಲ್ಸ್ ಉಲ್ಲಂಘಿಸಿ ಶಾಸಕರ ಮನೆ ಬಳಿ ಜನರು ಜಮಾಯಿಸಿದ್ದು, ಪೊಲೀಸರು ವೀಕೆಂಡ್ ಕರ್ಫ್ಯೂ ಕರ್ತವ್ಯ ಬಿಟ್ಟು ಶಾಸಕರಿಗೆ ಅಭಿನಂದಿಸಲು ಬಂದಿದ್ರು. ರಾಜ್ಯದಲ್ಲಿ ಜನಸಾಮಾನ್ಯರಿಗೆ ಒಂದು ರೂಲ್ಸ್, ಜನಪ್ರತಿನಿಧಿಗಳಿಗೆ ಮತ್ತೊಂದು ರೂಲ್ಸ್ ಎನ್ನುವಂತಾಗಿದೆ. ಬೆಂಗಳೂರು ನಗರ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಆರ್ ರಮೇಶ್ ರೂಲ್ಸ್ ಬ್ರೇಕ್ ಮಾಡಿ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಸ್ವಕ್ಷೇತ್ರ ಛಲವಾದಿಪಾಳ್ಯದಲ್ಲಿ ಭರ್ಜರಿಯಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಹುಟ್ಟುಹಬ್ಬ ಆಚರಣೆ ವೇಳೆ ಕೋವಿಡ್ ನಿಯಮ ಉಲ್ಲಂಘಿಸಿರೋದು ಆರೋಪಿ ಸಂಕೇತ್ ಎಂಬುವರ ಟ್ವೀಟ್ ಮೂಲಕ ಸಿಎಂಗೆ ದೂರು ನೀಡಿದ್ದಾರೆ. ಬೆಳಗಾವಿಯಲ್ಲಿ ಮಾಸ್ಕ್ ಫೈನ್ ಕಟ್ಟಲು ಬೈಕ್ ಸವಾರನೊಬ್ಬ ಪೊಲೀಸರ ಜೊತೆ ಕಿರಿಕ್ ಮಾಡಿದ್ದಾನೆ. ನಾವು ದುಡಿಯೋದೇ 10 ರೂಪಾಯಿ, ನಿಮಗೆ 100 ರೂಪಾಯಿ ದಂಡ ಕಟ್ಟಬೇಕಾ ಅಂತ ಪ್ರಶ್ನೆ ಮಾಡಿದ್ದಾನೆ. ಗೋಕಾಕ್ ತಾಲೂಕಿನ ಕೊಣ್ಣೂರು ಪಟ್ಟಣದ ಹೊರವಲಯದಲ್ಲಿ ಘಟನೆ ನಡೆದಿದೆ. ಮಾಸ್ಕ್ ಹಾಕದಿದ್ದಕ್ಕೆ ದಂಡ ವಿಧಿಸಲು ಮುಂದಾಗಿದ್ದ ಪೊಲೀಸ್ ಜೊತೆ ವಾಗ್ವಾದ ನಡೆಸಿದ್ದು, ಯಾವುದ್ರಿ ಸರ್ಕಾರ, ನಾವು ದುಡಿಯೋದು 10 ರೂಪಾಯಿ, ನಿಮಗೆ 100 ರೂಪಾಯಿ ಕೊಡಬೇಕಾ ಅಂತ ಗಲಾಟೆ ಮಾಡಿದ್ದಾನೆ. ಬೆಳಗಾವಿಯ ಗೋಕಾಕ್ ನಗರದಲ್ಲಿ ಮಾಂಸ ಖರೀದಿ ಭರಾಟೆ ಜೋರಾಗಿತ್ತು. ಇದೇ ವೇಳೆ ದಂಡ ವಿಧಿಸಲು ಬಂದ ಅಧಿಕಾರಿಯನ್ನ ಸುತ್ತುವರಿದು ವ್ಯಾಪಾರಿಗಳು ಕಿಡಿಕಾರಿದ್ದಾರೆ. ಗೋಕಾಕ್ ನಗರದ ಬ್ಯಾಳಿಕಾಟ ಮಾರ್ಕೆಟ್ನಲ್ಲಿ ಘಟನೆ ನಡೆದಿದೆ. ದೈಹಿಕ ಅಂತರ ಮರೆತು ಮಾಸ್ಕ್ ಧರಿಸದೆ ಜನರು ಮಾಂಸ ಖರೀದಿಸುತ್ತಿದ್ರು. ಹೀಗಾಗಿ ಮಾರುಕಟ್ಟೆ ಸ್ಥಳಾಂತರ ಮಾಡಲು ಬಂದವರಿಗೆ ಗುಂಪು ಗುಂಪಾಗಿ ನಿಂತು ವ್ಯಾಪಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಮಾಸ್ಕ್ ಹಾಕಲು ವೈದ್ಯರೇ ಮೊಂಡಾಟ ಮಾಡಿದ್ದಾರೆ. ಈ ಬಗ್ಗೆ ತಿಳಿ ಹೇಳಲು ಬಂದ ಪೊಲೀಸರಿಗೆ ಆವಾಜ್ ಹಾಕಿದ್ದಾರೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಡಿಸಿಪಿ ರವೀಂದ್ರ ಹಾಗೂ ಎಸಿಪಿ ಸದಾಶಿವ ಕಟ್ಟಿಮನಿ ಪರಿಶೀಲನೆ ನಡೆಸುತ್ತಿದ್ದು, ಈ ವೇಳೆ ಕಾರಿನಲ್ಲಿ ವೈದ್ಯ ಹಾಗೂ ಡ್ರೈವರ್ ಮಾಸ್ಕ್ ಇಲ್ಲದೆ ಬಂದಿದ್ದಾರೆ. ಹೀಗಾಗಿ ಕಾರು ತಡೆದ ಪೊಲೀಸರು ಮಾಸ್ಕ್ ಹಾಕಿಕೊಳ್ಳಿ ಎಂದಿದ್ದಾರೆ. ಹೀಗಾಗಿ ಕಿರಿಕ್ ಮಾಡಿದ ವೈದ್ಯ ರಸ್ತೆಯಲ್ಲಿ ಓಡಾಡುವವರು ಮಾಸ್ಕ್ ಹಾಕಿಲ್ಲ, ನಿಮ್ಮ ಪೊಲೀಸರು ಮಾಸ್ಕ್ ಹಾಕಿಲ್ಲ, ನಾವು ಕಾರಿನಲ್ಲಿ ಹೋಗುವವರು ಮಾಸ್ಕ್ ಹಾಕಬೇಕಾ ಅಂತ ಪ್ರಶ್ನಿಸಿದ್ದಾರೆ. ಮೊಂಡು ವಾದ ಮಾಡಿದ ವೈದ್ಯಗೆ ಡಿಸಿಪಿ ನಮಸ್ಕಾರ ಹೋಗಮ್ಮ ಅಂತ ಕಳಿಸಿದ್ದಾರೆ. ವೀಕೆಂಡ್ ಕರ್ಫ್ಯೂ ಮಧ್ಯೆ ಬನಶಂಕರಿ ದೇಗುಲಕ್ಕೆ ಭಕ್ತರ ದಂಡೆ ಆಗಮಿಸಿದೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ಬಳಿಯ ಬನಶಂಕರಿ ದೇಗುಲದಲ್ಲಿ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿದ್ರು. ಭಕ್ತರು ಆಗಮಿಸಿದ್ದಾರೆ. ಗುಂಪು ಗುಂಪಾಗಿ ಆಗಮಿಸಿ ದರ್ಶನ ಪಡೆಯುತ್ತಿದ್ದಾರೆ. ಬಾಗಲಕೋಟೆ, ಗದಗ ಜಿಲ್ಲೆ ಸೇರಿದಂತೆ ವಿವಿಧ ಜಿಲ್ಲೆಯ ಭಕ್ತರು ಬರ್ತಿದ್ದಾರೆ. ನಾಳೆಯ ಜಾತ್ರೆ ನಿಷೇಧವಾಗಿದ್ರು. ರಥಕ್ಕೆ ಅಲಂಕಾರ ಮಾಡಲಾಗಿದೆ. ಬಳ್ಳಾರಿಯಲ್ಲಿ ಪೊಲೀಸರು ತಪಾಸಣೆ ಬಿಗಿಗೊಳಿಸಿದ್ದಾರೆ. ಇದೇ ವೇಳೆ ಅನಗತ್ಯವಾಗಿ ಬಂದ ಜಿಂದಾಲ್ ಚಾಲಕರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ನಗರದ ರಾಯಲ್ ಸರ್ಕಲ್ನಲ್ಲಿ ವಾಹನ ತಪಾಸಣೆ ವೇಳೆ ಜಿಂದಾಲ್ ಚಾಲಕರನ್ನ ತಡೆದ ಪೊಲೀಸರು 500 ರೂಪಾಯಿ ದಂಡ ಹಾಕಿದ್ರು. ಈ ವೇಳೆ ಫೋನ್ ಕೊಡಲು ಬಂದ ಚಾಲಕರನ್ನ ತರಾಟೆಗೆ ತೆಗೆದುಕೊಂಡ್ರು. ಅಲ್ಲದೆ 500 ರೂಪಾಯಿ ಇಲ್ಲ, 400 ರೂಪಾಯಿ ಇದೆ ಎಂದಿದ್ದಕ್ಕೆ 499 ರೂಪಾಯಿ ಕೊಟ್ಟರು, ತಗೊಳ್ಳಲ್ಲ ಅಂತ ಹೇಳಿದ್ರು. ರಾಜ್ಯದಲ್ಲಿ ಎಷ್ಟೇ ಕೋವಿಡ್ ಕೇಸ್ ಪತ್ತೆಯಾದರೂ ಚಿಕಿತ್ಸೆಗೆ ಸಿದ್ಧತೆ ಮಾಡಿಕೊಳ್ತಿದ್ದೇವೆ ಅಂತ ಹೇಳಿದ್ಯಾರು? ರಾಜ್ಯದ ಜನತೆಗೆ ಸುತ್ತೋಲೆ ಮೂಲಕ ಸರ್ಕಾರ ಮನವಿ ಮಾಡಿದ್ದೇನು? ಬಳ್ಳಾರಿಯಲ್ಲಿ ಲಾಡ್ಜ್ ಬಳಿಯೇ ಕೋವಿಡ್ ಟೆಸ್ಟ್ ಮಾಡಿದ್ದೇಕೆ? ನೋಡೋಣ ಕೊರೋನಾ ಟೆನ್ಷನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಕೊರೋನಾ ನಿಯಂತ್ರಣಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ. ನಿನ್ನೆ 10,000 ವೈದ್ಯರ ಜೊತೆ ಸಂವಾದ ಮಾಡಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಎಷ್ಟೇ ಕೋವಿಡ್ ಕೇಸ್ ಪತ್ತೆಯಾದರೂ ಮನೆಯಲ್ಲೇ ಚಿಕಿತ್ಸೆ ನೀಡುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ. ಟೆಲಿ ಕನ್ಸಲ್ಟೇಷನ್ ಮೂಲಕ ಚಿಕಿತ್ಸೆ ನೀಡುವುದಕ್ಕೆ ಸಿದ್ಧತೆ ನಡೆಸಿದ್ದೇವೆ. 3ನೇ ಅಲೆ ನಿಯಂತ್ರಣಕ್ಕೆ ವಿಶೇಷ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದು ಹೋಟೆಲ್ಗಳ ಮಾಲೀಕರ ಜೊತೆಯೂ ಚರ್ಚೆ ಮಾಡಿದ್ದೇವೆ ಅಂತ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಭಾರತದಲ್ಲಿ ಲಸಿಕಾ ಅಭಿಯಾನಕ್ಕೆ ಇಂದಿಗೆ 1 ವರ್ಷ ಪೂರೈಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಡಾಕ್ಟರ್ ಕೆ ಸುಧಾಕರ್, ಲಸಿಕಾ ಅಭಿಯಾನದಲ್ಲಿ ಭಾರತ ದೊಡ್ಡ ಸಾಧನೆ ಮಾಡಿದ್ದು ಪ್ರಧಾನಿ ಮೋದಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಹೇಳಿದ್ದಾರೆ. ವಿಶ್ವದ ಬಡ ರಾಷ್ಟ್ರಗಳಿಗೆ ಲಸಿಕೆ ಸರಬರಾಜು ಮಾಡುತ್ತಿದ್ದೇವೆ. ವಿಶ್ವದ ದೊಡ್ಡಣ್ಣ ಮಾಡುವಂತಹ ಕೆಲಸ ಭಾರತ ಮಾಡುತ್ತಿದೆ. ವಿಶ್ವದ 36 ದೇಶಗಳಲ್ಲಿ 10% ಲಸಿಕೆ ನೀಡಿಲ್ಲ. ಆದರೆ ಕರ್ನಾಟಕ 99% ಮೊದಲ ಡೋಸ್ ನೀಡಿದೆ. 80% ಜನರು 2ನೇ ಡೋಸ್ ಪಡೆದಿದ್ದಾರೆ ಎಂದು ಸುಧಾಕರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಪ್ರತಿನಿತ್ಯ ಕೊರೋನಾ ಸ್ಫೋಟವಾಗುತ್ತಿದ್ದು ಕೊರೋನಾದಿಂದ ಜನರು ಪ್ಯಾನಿಕ್ ಆಗಿದ್ದಾರೆ. ತಲೆನೋವಿಗೂ ಆಸ್ಪತ್ರೆಗೆ ಬರುತ್ತಿದ್ದು ನೆಗಡಿ ಕೆಮ್ಮಿಗೂ ಆಸ್ಪತ್ರೆ ಕದತಟ್ಟುತ್ತಿದ್ದಾರೆ. ಹೀಗಾಗಿ ಜನರು ಆತಂಕ ಪಡದಂತೆ ಸರ್ಕಾರ ಸುತ್ತೋಲೆ ಹೊರಡಿಸಿದ್ದು ಸಾಮಾನ್ಯ ರೋಗಿಗಳು ಸಣ್ಣ ಪುಟ್ಟ ಕಾಯಿಲೆಗೆ ಆಸ್ಪತ್ರೆಗೆ ಹೋಗೋದು ಬೇಡ ಅಂತ ಹೇಳಿದೆ. ಜನರಲ್ ಚೆಕಪ್ನಿಂದ ಒಪಿಡಿ ಫುಲ್ ಆಗ್ತಿದ್ದು ಕೊರೋನಾ ಟೆಸ್ಟ್ಗೂ ಇದೇ ವೇಳೆ ಬರ್ತಿದ್ದಾರೆ. ಇದರಿಂದ ಕೊರೋನಾ ಹರಡುವ ಆತಂಕ ಇದ್ದು ಸಾಮಾನ್ಯ ರೋಗಿಗಳು 2 ವಾರ ಆಸ್ಪತ್ರೆಗೆ ಹೋಗದಂತೆ ರಾಜ್ಯ ಸರ್ಕಾರ ಮನವಿ ಮಾಡಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ದಿನೇ ದಿನೇ ಕೊರೋನಾ ಶಾಕ್ ಕೊಡ್ತಿದೆ. ಉದ್ಯಾನ ನಗರಿಯಲ್ಲಿ ನಿತ್ಯ ಕೊರೋನಾ ಸುನಾಮಿಯೇ ಏಳುತ್ತಿದ್ದು 3ನೇ ಅಲೆ ಹೊಡೆತಕ್ಕೆ ಬೆಂಗಳೂರು ಬೆಚ್ಚಿಬಿದ್ದಿದೆ. ಕೇಸ್ ಹೆಚ್ಚಿದಂತೆ ಆಸ್ಪತ್ರೆಯಲ್ಲಿ ಸೋಂಕಿತರು ಹೆಚ್ಚಾಗ್ತಿದ್ದು ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಆಸ್ಪತ್ರೆಗೆ ದಾಖಲಾಗಿರುವವರ ಸಂಖ್ಯೆ 516ಕ್ಕೆ ತಲುಪಿದೆ. ಕೊರೋನಾ ಹೆಚ್ಚಳದ ನಡುವೆ ಆಸ್ಪತ್ರೆಗೆ ದಾಖಲಾಗುವವರು ಹೆಚ್ಚಾಗ್ತಿದ್ದಾರೆ. ಸೋಂಕಿತರಿಗೆ 80% ನಾರ್ಮಲ್ ಬೆಡ್ ಬಳಕೆಯಾಗುತ್ತಿದ್ದು ಆಕ್ಸಿಜನ್ ಮತ್ತು ಐಸಿಯು ಬೆಡ್ಗಳು ಹೆಚ್ಚಾಗಿ ಬಳಕೆಯಾಗ್ತಿಲ್ಲ. ಅಲ್ಲದೆ ಗಣನೀಯವಾಗಿ ಆಕ್ಸಿಜನ್ ಬೆಡ್ಗಳ ಬೇಡಿಕೆ ಸದ್ಯಕ್ಕಿಲ್ಲ. ಸಾವಿನ ಸಂಖ್ಯೆಯಲ್ಲಿ 60 ವರ್ಷ ಮೇಲ್ಪಟ್ಟವರೇ ಹೆಚ್ಚಾಗಿದ್ದು ಕೆಲವು ಕಡೆ 45 ವರ್ಷಕ್ಕಿಂತ ಕೆಳ ವಯಸ್ಸಿನವರು ಸಾವಿಗೀಡಾಗ್ತಿದ್ದಾರೆ. ಕಳೆದೊಂದು ವಾರದಿಂದ ಬೆಂಗಳೂರಿನಲ್ಲಿ ಆಸ್ಪತ್ರೆಗೆ ದಾಖಲಾಗುತ್ತಿರುವ ಸೋಂಕಿತರು ಹೆಚ್ಚಾಗ್ತಿದ್ದಾರೆ. ಜನವರಿ 8ರಂದು 193 ಸೋಂಕಿತರು ಆಸ್ಪತ್ರೆಗೆ ದಾಖಲಾಗಿದ್ರು. ಬಳಿಕ ಜನವರಿ 9ರಂದು 230ಕ್ಕೆ ಆಸ್ಪತ್ರೆಯಲ್ಲಿ ದಾಖಲಾದ ಸೋಂಕಿತರ ಸಂಖ್ಯೆ ತಲುಪಿತ್ತು. ಅದೇ ರೀತಿ ಜನವರಿ 10ರಂದು 257, ಜನವರಿ 11ರಂದು 224, ಜನವರಿ 12ರಂದು 314, ಜನವರಿ 13ರಂದು 401, ಜನವರಿ 14ರಂದು 450, ಜನವರಿ 15ರಂದು 516 ಸೋಂಕಿತರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಈ ಪೈಕಿ 261 ಸೋಂಕಿತರು ಜನರಲ್ನಲ್ಲಿ ದಾಖಲಾಗಿದ್ದಾರೆ. ಬಳ್ಳಾರಿಗೆ ಹೊರ ರಾಜ್ಯಗಳಿಂದ ಸುಮಾರು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಹರಿಯಾಣ, ಗುಜರಾತ್, ಛತ್ತೀಸ್ಗಢ, ಪಶ್ಚಿಮ ಬಂಗಾಳ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಬಳ್ಳಾರಿಗೆ ಬಂದಿದ್ದಾರೆ. ವಿದ್ಯಾರ್ಥಿಗಳು ಬರುವ ಬಗ್ಗೆ ಜಿಲ್ಲಾಡಳಿತಕ್ಕೆ ಮಾಹಿತಿಯೇ ಇರಲಿಲ್ಲ. ಹೀಗಾಗಿ ಬಳ್ಳಾರಿಯ ವಿವಿಧ ಲಾಡ್ಜ್ಗಳಲ್ಲಿರುವ ತಂಗಿರುವ ವಿದ್ಯಾರ್ಥಿಗಳಿಗೆ ಲಾಡ್ಜ್ ಬಳಿಯೇ ಕೋವಿಡ್ ಟೆಸ್ಟ್ ಮಾಡಲಾಗಿದೆ. ಲಾಡ್ಜ್ಗಳಿಗೆ ಟಿಎಚ್ಒ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ವಸತಿ ಶಾಲೆಯಲ್ಲಿ 11 ವಿದ್ಯಾರ್ಥಿಗಳಿಗೆ ಕೊರೋನಾ ದೃಢಪಟ್ಟಿದೆ. ಹರಿಹರ ತಾಲೂಕಿನ ಒಡೆಯರಹಳ್ಳಿಯ ಮೊರಾರ್ಜಿ ವಸತಿ ಶಾಲೆಯ ಮಕ್ಕಳಿಗೆ ಪಾಸಿಟಿವ್ ಆಗಿದೆ. ಕಳೆದ 1 ವಾರದಲ್ಲಿ 166 ಶಾಲಾ ಕಾಲೇಜು ಮಕ್ಕಳಲ್ಲಿ ಕೊರೋನಾ ಪತ್ತೆಯಾಗಿದ್ದು ಈವರೆಗೆ ದಾವಣಗೆರೆ ಜಿಲ್ಲೆಯ 7 ಶಾಲಾ ಕಾಲೇಜುಗಳ ಮಕ್ಕಳಿಗೆ ಕೊರೋನಾ ವಕ್ಕರಿಸಿದೆ. ಹೀಗಾಗಿ 3ಕ್ಕಿಂತ ಹೆಚ್ಚು ಮಕ್ಕಳಿಗೆ ಪಾಸಿಟಿವ್ ಬಂದರೆ ಶಾಲೆಗಳಿಗೆ 1 ವಾರ ರಜೆ ನೀಡಲು ಜಿಲ್ಲಾಧಿಕಾರಿ ಮಹಾಂತೇಶ ಬೀಳಗಿ ಆದೇಶ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಮತ್ತೆ 131 ವಿದ್ಯಾರ್ಥಿಗಳಿಗೆ ಕೊರೋನಾ ದೃಢಪಟ್ಟಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ಬಾಲಕಿಯರ ಸೈನಿಕ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿನಿಯರು ಸಿಬ್ಬಂದಿ ಸೇರಿ ಮತ್ತೆ 49 ಜನರಿಗೆ ಕೋವಿಡ್ ಬಂದಿದೆ. ಕಳೆದ 1 ವಾರದಲ್ಲಿ ಇದೇ ವಸತಿ ಶಾಲೆಯಲ್ಲಿ 190ಕ್ಕೂ ಹೆಚ್ಚು ಜನರಿಗೆ ಕೊರೋನಾ ದೃಢಪಟ್ಟಿದೆ. ಇನ್ನು ನಿಪ್ಪಾಣಿ ಕೆಎಲ್ಇ ಪಿಯು ಕಾಲೇಜು ಹಾಗೂ ಅಥಣಿ ತಾಲೂಕಿನ ವಣಜವಾಡ ರೆಸಿಡೆನ್ಷಿಯಲ್ ಪಿಯು ಕಾಲೇಜಿನಲ್ಲಿ ತಲಾ 16 ವಿದ್ಯಾರ್ಥಿಗಳಿಗೆ, ಬೆಳಗಾವಿ ಖಾಸಗಿ ಶಾಲೆಯ 7 ಸಿಬ್ಬಂದಿ, ಓರ್ವ ವಿದ್ಯಾರ್ಥಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಜಿಲ್ಲೆಯಲ್ಲಿ ಈವರೆಗೆ 450ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸೋಂಕು ತಗುಲಿದೆ.
ಆರೋಗ್ಯ ಸಚಿವರ ನಡೆ ಹಿಟ್ಲರ್ನಂತಿದೆ ಅಂತ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದೇಕೆ? ಬಳ್ಳಾರಿ ಜಿಲ್ಲಾಡಳಿತದ ಎಡವಟ್ಟಿನಿಂದ ಹಾಸ್ಟೆಲ್ ವಿದ್ಯಾರ್ಥಿಗಳು ಪರದಾಡಿದ್ದೇಕೆ? ಬೆಳಗಾವಿಯ ಬಿಮ್ಸ್ನಲ್ಲಿ 3 ಮಕ್ಕಳ ಸಾವಿಗೆ ಕಾರಣ ಏನು? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ವೀಕೆಂಡ್ ಕರ್ಫ್ಯೂಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು 2 ದಿನ ಕರ್ಫ್ಯೂ ಜಾರಿ ಮಾಡಿ ಜನರನ್ನ ಜೈಲಿನಲ್ಲಿ ಇಟ್ಟಂತಾಗಿದೆ. 2 ದಿನ ಮನೆಯೊಳಗೆ ಇದ್ರೆ ಜನಜೀವನ ನಡೆಯೋದು ಹೇಗೆ ಅಂತ ವಾಟಾಳ್ ಪ್ರಶ್ನಿಸಿದ್ದಾರೆ. ಅಲ್ಲದೆ ಆರೋಗ್ಯ ಸಚಿವ ಕೆ ಸುಧಾಕರ್ ವಿರುದ್ಧ ಕಿಡಿಕಾರಿದ್ದಾರೆ. ಆರೋಗ್ಯ ಸಚಿವರು ದಿನಕ್ಕೊಂದು ರೀತಿ ಮಾತನಾಡುತ್ತಿದ್ದು ಅವರ ನಡೆ ಹಿಟ್ಲರ್ ತರ ಕಾಣಿಸುತ್ತಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ದನ ಕಾಯುತ್ತಿದ್ದಾರಾ ಅಂತ ವಾಟಾಳ್ ವಾಗ್ದಾಳಿ ನಡೆಸಿದ್ದಾರೆ. ಬಳ್ಳಾರಿ ಜಿಲ್ಲಾಡಳಿತದ ಎಡವಟ್ಟಿನಿಂದ ಹಾಸ್ಟೆಲ್ ವಿದ್ಯಾರ್ಥಿಗಳು ಪರದಾಡುವಂತಾಗಿತ್ತು. ಜಿಲ್ಲಾಡಳಿತದ ಆದೇಶದಂತೆ ನಿನ್ನೆ ಏಕಾಏಕಿ ಹಾಸ್ಟೆಲ್ಗಳನ್ನು ಮುಚ್ಚಲಾಗಿದ್ದು ವಿದ್ಯಾರ್ಥಿಗಳು ಊರಿಗೆ ಹೋಗಲಾಗದೆ ಪೇಚಾಡಿದ್ರು. ಲಗೇಜ್ ಸಮೇತ ಬಸ್ ಸ್ಟ್ಯಾಂಡ್ಗೆ ಬಂದ ವಿದ್ಯಾರ್ಥಿಗಳು ವೀಕೆಂಡ್ ಕರ್ಫ್ಯೂನಿಂದಾಗಿ ಬಸ್ ಇಲ್ಲದೆ ನಿಲ್ದಾಣದಲ್ಲೇ ಕಾಲ ಕಳೆದ್ರು. ಬಸ್ ಇಲ್ಲದೆ ಪೇಚಾಡಿದ ವಿದ್ಯಾರ್ಥಿಗಳು ಊರಿಗೆ ತೆರಳಲು ಬಸ್ ವ್ಯವಸ್ಥೆ ಮಾಡಿಕೊಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಏಕಾಏಕಿ ಹಾಸ್ಟೆಲ್ ಕ್ಲೋಸ್ ಮಾಡಿಸಿದ್ದ ಬಳ್ಳಾರಿ ಜಿಲ್ಲಾಡಳಿತದ ನಡೆ ಬಗ್ಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ಡಿಸಿ ಕ್ರಮ ಕೈಗೊಂಡಿರುತ್ತಾರೆ. ಬಳ್ಳಾರಿಯ ಹಾಸ್ಟೆಲ್ಗಳಲ್ಲಿ ಕೋವಿಡ್ ಕೇಸ್ ಹೆಚ್ಚಾಗಿರಬಹುದು, ಹೀಗಾಗಿ ಬಳ್ಳಾರಿ ಡಿಸಿ ಕ್ರಮ ತೆಗೆದುಕೊಂಡಿರಬಹುದು. ಬಳ್ಳಾರಿ ಪರಿಸ್ಥಿತಿ ಬಗ್ಗೆ ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡ್ತೇನೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಕೆ ಸುಧಾಕರ್ ಹೇಳಿದರು. ಬೆಳಗಾವಿ ಜಿಲ್ಲಾಸ್ಪತ್ರೆ ಬಿಮ್ಸ್ನಲ್ಲಿ 3 ಮಕ್ಕಳು ಮೃತಪಟ್ಟಿವೆ. 13 ತಿಂಗಳ ಪವಿತ್ರ ಹುಲಗರ್, 14 ತಿಂಗಳ ಮಧು ಉಮೇಶ್ ಕುರಗುಂದಿ, 1.5 ವರ್ಷದ ಚೇತನ ಪೂಜಾರಿಯನ್ನ ಪೋಷಕರು 3 ದಿನಗಳ ಹಿಂದೆ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ 3 ಮಕ್ಕಳು ಉಸಿರು ಚೆಲ್ಲಿವೆ. ಮಕ್ಕಳ ಸಾವಿನ ಬಗ್ಗೆ ಕುಲಗೋಡ ಠಾಣೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಹಸುಗೂಸು ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. 11 ತಿಂಗಳ ಮಧುಳನ್ನ ಕಳೆದುಕೊಂಡ ತಾಯಿ ಮತ್ತು ಅಜ್ಜಿ ಕಣ್ಣೀರಿಟ್ರು. ಇಂಜೆಕ್ಷನ್ ಮಾಡಿಸಿ ಮೊಮ್ಮಗಳನ್ನ ಕಳೆದುಕೊಂಡೆ ಅಂತ ಅಜ್ಜಿ ಗಂಗವ್ವ ಅಳಲು ತೋಡಿಕೊಂಡ್ರು. ಮೊಮ್ಮಗಳನ್ನ ಉಳಿಸಿಕೊಳ್ಳಲು ರಾಮದುರ್ಗ ಆಸ್ಪತ್ರೆಯಿಂದ ಬೆಳಗಾವಿ ಆಸ್ಪತ್ರೆಗೆ ಓಡೋಡಿ ಬಂದ್ವಿ. ಇಂಜೆಕ್ಷನ್ ಮಾಡಿಸಿಕೊಳ್ಳಲು ಬನ್ನಿ ಅಂತ ಕರೆದಿದ್ರು. ಹೀಗಾಗಿ ಅಂಗನವಾಡಿಗೆ ಹೋಗಿದ್ವು. ಇಂಜೆಕ್ಷನ್ ಮಾಡುವ ಮೊದಲು ಮಗು ಚೆನ್ನಾಗಿತ್ತು. ಇಂಜೆಕ್ಷನ್ ಮಾಡಿಸಿದ ಬಳಿಕ ಆರೋಗ್ಯ ಏರುಪೇರಾಗಿದ್ದರಿಂದ ಆಸ್ಪತ್ರೆಗೆ ಸೇರಿಸಿದ್ರು. ಮಗು ಬದುಕುಳಿಲಿಲ್ಲ ಅಂತ ತಾಯಿ ಕಣ್ಣೀರಿಟ್ರು.